ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಜಟಾಪಟಿ, ಒತ್ತಡಕ್ಕೆ ಮಣಿದ್ರ ಹಾಸನದ ಸಹಕಾರ ಇಲಾಖೆ ಉಪನಿಬಂಧಕರು, ತರಾತುರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಗುರುದೇವನ್ ಟೀಮ್. ಗಿರೀಶ್ ಚನ್ವೀರಪ್ಪಗೆ ನೂತನ ಮೇಯರ್ ಪಟ್ಟ, ನಿರೀಕ್ಷೆಯಂತೆ ಅವಿರೋಧ ಆಯ್ಕೆ, ತಟಸ್ಥವಾಗಿ ಉಳಿದ ದೋಸ್ತಿ ಪಕ್ಷ. ಮೈತ್ರಿಯಿಂದ ಮಾಜಿ ಶಾಸಕ ಪ್ರೀತಂ ದೂರ, ಕುಮಾರಣ್ಣ ರೇವಣ್ಣರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಗಮನಕ್ಕೆ, ಪ್ರೀತಂ ವಿರುದ್ಧ ಸೂರಜ್ ರೇವಣ್ಣ ಸಮಾಧಾನ. ಮೊಟ್ಲಹೊಸಳ್ಳಿ ದುರಂತ ಪ್ರಕರಣ, ಖಾಸಗಿ ಆಸ್ಪತ್ರೆಯಲ್ಲಿ ಬಿಲ್ ಬಾಕಿ, ಶೀಘ್ರವೇ ಆಸ್ಪತ್ರೆ ಶುಲ್ಕ ಪಾವತಿಗೆ ಪೋಷಕರ ಆಗ್ರಹ. ಮೊಟ್ಲಹೊಸಳ್ಳಿ ದುರಂತ ಪ್ರಕರಣ, ಮೃತರ ಕುಟುಂಬಕ್ಕೆ ಪರಿಹಾರ ಮೊತ್ತ ಹೆಚ್ಚಳ ಮಾಡಿ, ಎಸ್ಪಿ ಇವರ ಅಮಾನತಿಗೆ ವಕೀಲ ದೇವರಾಜೇಗೌಡ ಆಗ್ರಹ. ದಿನದಿಂದ ದಿನಕ್ಕೆ ಹೆಚ್ಚಿದ ಕಾಡಾನೆ ದಾಂಧಲೆ, ಅಪಾರ ಪ್ರಮಾಣದ ಬೆಳೆ ಹಾನಿ, ರೈತರ ಬದುಕು ತತ್ತರ. ಸರ್ಕಾರಿ ಜಾಗದಲ್ಲಿ ಉಳುಮೆ, ರೈತನ ಮೇಲೆ ಮಾರಣಾಂತಿಕ ಹಲ್ಲೆ, ಆಸ್ಪತ್ರೆಗೆ ದಾಖಲು. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಜಟಾಪಟಿಗಳು ನಡೀತಾ ಇದ್ದು, ಈ ಜಟಾಪಟಿಯ ಮುಂದುವರೆದ ಭಾಗದ ಒಂದು ಹೈ ಡ್ರಾಮಾ ಎಂಬಂತೆ ಇವತ್ತು ತರಾತುರಿಯಲ್ಲಿ ಗುರುದೇವ್ ಅಂಡ್ ಟೀಮ್ ಅಧಿಕಾರವನ್ನ ಸ್ವೀಕರಿಸುವಂತೆ ಒಂದಿಷ್ಟು ಕಚೇರಿಯ ಆಡಳಿತ ಮಂಡಳಿ ಕಚೇರಿಗೆ ಮುಂಭಾಗಕ್ಕೆ ಬಂದು ಬೀಗ ಹಾಕಿದ ಕಚೇರಿಯ ಮುಂಭಾಗ ನಿಂತ್ಕೊಂಡು ಪತ್ರಿಕಾ ಹೇಳಿಕೆಯನ್ನ ನೀಡುವ ಮೂಲಕ ತಾವು ಅಧಿಕಾರವನ್ನ ಸ್ವೀಕರಿಸಿದ್ದೇವೆ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಯಾಕೆ ಈ ತರ ಮಾಡಿದ್ರು ಅಂತ ಅಂದ್ರೆ, ಹಾಸನದ ಡಿಆರ್ ಕಚೇರಿಯಿಂದ ಒಂದು ಹಿಂಬರಹವನ್ನ ನೀಡ್ತಾರೆ. ಆ ಹಿಂಬರಹದಲ್ಲಿ ಜಗದೀಶ್ ಅಂತಕ್ಕಂಥವರು ಇಲ್ಲಿಯ ಉಪನಿಬಂಧಕರಿದ್ದಾರೆ. ಅವರು ಒಂದು ಹಿಂಬರಹದಲ್ಲಿ ತಿಳಿಸ್ತಾರೆ, ಕಾಲೇಜಿನ ಹಿತದೃಷ್ಟಿಯಿಂದ, ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ದೈನಂದಿನ ಚಟುವಟಿಕೆಗಳ ಹಿತದೃಷ್ಟಿಯಿಂದ ಸಂಸ್ಥೆಯ ಬೈಲಾದ 9A ಪ್ರಕಾರ 13 ನಿರ್ದೇಶಕರನ್ನ ಹೊಂದಿರ್ತಕ್ಕಂಥವ್ರೆ ಕಾಲೇಜಿನ ಆಡಳಿತವನ್ನ ನಿರ್ವಹಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಕಾಲೇಜಿನ ಬೈಲ ಪ್ರಕಾರ 9A ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ, 9A ಅಂತಕ್ಕಂಥದ್ರಲ್ಲಿ ಇದೇ ಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಅರಕಲಗೂಡಿನ ವರದರಾಜುಲು ಕಾಂತಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಏನೊಂದು ಆಡಳಿತ ಮಂಡಳಿಯನ್ನ ಅಲ್ಲಿ ನೇಮಕ ಮಾಡ್ಕೊಳ್ಳಕ್ಕೆ ಏನಿರ್ತದೆ ಆ ನಿಬಂಧನೆಗಳನ್ನ ಅದು ಉಲ್ಲೇಖವನ್ನ ವಿವರಿಸುತ್ತೆ. ಇಲ್ಲೆಲ್ಲೂ ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಆಗಿರಬಹುದು ಅಥವಾ ಈ ಅವಿಶ್ವಾಸ ನಿರ್ಣಯದಲ್ಲಿ ಏನ್ ತಗೊಂಡಿದ್ದಾರೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಕಂಪ್ಲೀಟ್ಲಿ 9A ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅರಕಲಗೂಡಿನ ವರದರಾಜುಲು ಕಾಂತಮ್ಮ ಕಾಲೇಜಿಗೆ ಸಂಬಂಧಪಟ್ಟ ಗವರ್ನಿಂಗ್ ಕಮಿಟಿಯನ್ನ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಇವರು ಏನ್ ಹಿಂಬರಹವನ್ನ ನೀಡಿದ್ದಾರೆ, ಆ ಹಿಂಬರಹದಲ್ಲೇ ಇಷ್ಟೆಲ್ಲ ಲೋಪಗಳಿರಬೇಕಾದ್ರೆ ತರಾತುರಿಯಲ್ಲಿ 9A ಏನ್ ಹೇಳುತ್ತೆ ಬೈಲಾದಲ್ಲಿ ಯಾವನ್ನೂ ಪರಿಶೀಲನೆ ಮಾಡದೆ ಏಕಾಏಕಿ ತರಾತುರಿಯಲ್ಲಿ ದಿಢೀರ್ ಅಂತ ಬಂದು ಅವರ ಒಂದಿಷ್ಟು ಹಿಂಬಾಲಕರು ಬಂದು ಹಾರ ಹಾಕಿ ಶುಭಾಶಯವನ್ನ ಕೋರಿ ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಏನು ಉಪನಿಬಂಧಕರು ಆದೇಶ ಮಾಡಿದ್ದಾರೆ, ಇದರಲ್ಲಿ ಸಂಪೂರ್ಣವಾಗಿ ಲೋಪ ಇದೆ. 9A ಏನು ಹೇಳುತ್ತೆ, ಬೈಲ ಏನು ಹೇಳುತ್ತೆ, ದುರುದ್ದೇಶ ಪೂರ್ವಕವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಹಾಸನದ ಉಪನಿಬಂಧಕರು ಇವೆಲ್ಲವನ್ನು ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯ ಆಡಳಿತ ಮಂಡಳಿ ಏನಿತ್ತು, ಅಟ್ಟಿ ದೇವೇಗೌಡರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿಯರು ಏನ್ ನಡ್ಕೊಂಡು ಹೋಗ್ತಾ ಇದ್ರು, ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೆಟ್ಟಿಲನ್ನ ಸಹಜವಾಗಿಯೇ ನಾಳೆ ಏರ್ತಾರೆ. ಅಲ್ಲಿ ಸ್ಟೇ ಸಿಗುವ ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಏನ್ ಆದೇಶವನ್ನ ಮಾಡಿದ್ದಾರೆ, ಏನ್ ಹಿಂಬರಹವನ್ನ ನೀಡಿದ್ದಾರೆ, ಅದರಲ್ಲಿ ಬೈಲಾ 9A ಅಂತ ನಮೂದು ಮಾಡಿದ್ದಾರೆ. ಆದ್ರೆ ಬೈಲಾ 9A ಪ್ರಕಾರ ಎಲ್ಲೂ ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಎಲ್ಲೂ ಕೂಡ ತೀರ್ಮಾನವಾಗಿಲ್ಲ. ಆ 9A ಹೇಳ್ತಾ ಇರತಕ್ಕಂಥದ್ದೇ ಕತೆ ಬೇರೆ, ಇವರು ಹೇಳಿರುವ ಕಥೆಯೇ ಬೇರೆ. ಹೀಗಾಗಿ ನಾಳೆ ಬಹುತೇಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೆಟ್ಲಿಗೆ ಇರ್ತಾರೆ, ಅಲ್ಲಿ ಸ್ಟೇ ಸಿಗುವ ಸಾಧ್ಯತೆಯನ್ನ ಕಾಣಬಹುದು ಅಂತ ಈ ಕ್ಷಣಕ್ಕೆ ವಿಶ್ಲೇಷಣೆ ಮಾಡಬಹುದು. ಇನ್ನು ಹಾಸನದ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ನಿರೀಕ್ಷೆಯಂತೆಯೇ 8ನೇ ವಾರ್ಡ್ನ JDS ನ ಸದಸ್ಯ ಗಿರೀಶ್ ಚನ್ವೀರಪ್ಪ ಆಯ್ಕೆ ಆಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಗಿರೀಶ್ ಚನ್ವೀರಪ್ಪ ಅವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದರು. ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಮೈಸೂರು ಪ್ರಭಾರಿ ಪ್ರಾದೇಶಿಕ ಆಯುಕ್ತ ವೆಂಕಟರಾಜು ಅವರು ಮಧ್ಯಾಹ್ನ 1:30 ನಂತರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು.
ಅಲ್ಲಿಗೆ ಗಿರೀಶ್ ಅವರೇ ಅಧ್ಯಕ್ಷರಾಗುವುದು ಖಚಿತ ಎಂಬ ಹಲವರ ನಿರೀಕ್ಷೆ ನಿಜವಾಗಿ ಹೋಗಿದೆ. ನೂತನ ಮೇಯರ್ ಅವರನ್ನ ಸ್ಥಳೀಯ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ, ಉಪಮೇಯರ್ ಹೇಮಲತಾ, ಜೆಡಿಎಸ್ ಸದಸ್ಯರು ಹಾಗೂ ಅವರ ಕುಟುಂಬ ಸದಸ್ಯರು ಅಭಿನಂದಿಸಿದರು. ಈ ಹಿಂದೆ ಮೇಯರ್ ಆಗಿದ್ದ ಎಂ ಚಂದ್ರೇಗೌಡ ಅವರ ಸದಸ್ಯತ್ವ ಅನರ್ಹಗೊಂಡ ನಂತರ ಹುದ್ದೆ ಖಾಲಿ ಇತ್ತು. ಇದಕ್ಕೋಸ್ಕರ ಮೊದಲು ಸೆಪ್ಟೆಂಬರ್ 10ಕ್ಕೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು. ಆದರೆ ಮೈಸೂರಿನ ಪ್ರಾದೇಶಿಕ ಆಯುಕ್ತರು ವರ್ಗಾವಣೆಗೊಂಡಿದ್ದ ಹಿನ್ನೆಲೆಯಲ್ಲಿ ಆ ಚುನಾವಣೆ ಇವತ್ತಿಗೆ ಪೋಸ್ಟ್ಪೋನ್ ಆಗಿತ್ತು. ಇವತ್ತು ಚುನಾವಣೆ ನಡೀತು. ಈ ನಡುವೆ ಚಂದ್ರೇಗೌಡರು ಕೂಡ ಚುನಾವಣೆಗೆ ತಡೆ ನೀಡಿ ತಮ್ಮ ಸದಸ್ಯತ್ವ ಏನು ಅನರ್ಹ ಆಗಿದೆ ಅದಕ್ಕೆ ಸ್ಟೇ ಕೊಡಬೇಕು ಅಂತ ಕೋರ್ಟಿಗೆ ಹೋಗಿದ್ರು. ನಿನ್ನೆ ಕೂಡ ಅದರ ವಿಚಾರಣೆಗಳೆಲ್ಲವೂ ನಡೀತು. ಆದ್ರೆ ಚುನಾವಣೆಗೆ ತಡೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಚಂದ್ರೇಗೌಡರ ಸದಸ್ಯತ್ವವನ್ನ ಮಾನ್ಯ ಮಾಡಬೇಕು ಅಥವಾ ಅನರ್ಹತೆಯಲ್ಲಿ ಮುಂದುವರಿಸಬೇಕು ಅನ್ನೋದನ್ನ 19ನೇ ತಾರೀಕಿಗೆ ಮುಂದೂಡಿತು. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಸದಸ್ಯರು ಚುನಾವಣೆಯಿಂದ ಹೊರ ಉಳಿದ್ರು. ಕಮಲ ಪಕ್ಷದ ಯಾವುದೇ ಸದಸ್ಯರು ಸಭೆಗೆ ಆಗಮಿಸಿರಲಿಲ್ಲ. ಇದರಿಂದ ಇಂದಿನ ಮೇಯರ್ ಚುನಾವಣೆಯಲ್ಲಿ ಚಂದ್ರೇಗೌಡರ ಅನರ್ಹತೆಯಿಂದ ಪಾಲಿಕೆಯ ಒಟ್ಟು ಸದಸ್ಯರ ಬಲ 24ರಿಂದ 23ಕ್ಕೆ ಕುಸಿತು. ಜೆಡಿಎಸ್ಸಿನ 16, ಬಿಜೆಪಿಯ 13, ಪಕ್ಷಾಂತರ 2 ಹಾಗೂ ಕಾಂಗ್ರೆಸ್ನ 2 ಸದಸ್ಯರಿದ್ರು. ಇತರರ ಬೆಂಬಲ ಪಡೆದು ಬಿಜೆಪಿಯಿಂದಲೂ ಕೂಡ ಸ್ಪರ್ಧಾ ಅಖಾಡಕ್ಕೆ ಧುಮುಕಬಹುದು ಅಂತ ಒಂದಿಷ್ಟು ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಆ ರೀತಿ ಯಾವುದೇ ಬೆಳವಣಿಗೆ ಆಗಲಿಲ್ಲ. ಬಿಜೆಪಿ ಸದಸ್ಯರು ತಟಸ್ಥರಾದ್ರು. ಕಾರಣ ಏನು ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಅಂದ್ರೆ 25ರಿಂದ 30 ದಿವಸಗಳ ಕಾಲ ಅಷ್ಟೇ ಅವಕಾಶ ಇರತಕ್ಕಂಥದ್ದು. ಹೀಗಾಗಿ 30 ದಿವಸಕ್ಕೆ ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಬೇಕು, ಆಮೇಲೆ ಚುನಾವಣೆ ಎದುರಿಸ್ಕೊಳ್ಳೋಣ ಅಂತ ಹೇಳಿ ಬಿಜೆಪಿಯವರು ಸುಮ್ಮನಾಗಿರಂಗ್ ಕಾಣಿಸ್ತಾ ಇದೆ. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಗಿರೀಶ್ ಚಂದ್ವೀರಪ್ಪ ಅವರು ಏನ್ ಮಾತನಾಡಿದ್ರು ನೋಡಿ. ಏನು ಹಾಸನ ಮಹಾನಗರ ಪಾಲಿಕೆಯ ಉಳಿದ ಅವಧಿಗೆ ಈ ದಿನ ನಡೆದಂತಹ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದಂತಹ ಮತ್ತು ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಸಾಹೇಬ್ರ ಕುಟುಂಬ, ಎಚ್ ಡಿ ರೇವಣ್ಣ ಸಾಹೇಬ್ರ ಕುಟುಂಬ, ಭವಾನಿ ಮೇಡಮ್ ಅವರು, ಸೂರಜ್ ರೇವಣ್ಣನವರು, ಎಚ್ ಎಸ್ ಪ್ರಕಾಶ್ ಸಾಹೇಬ್ರ ಕುಟುಂಬ, ಸ್ವರೂಪ್ ಪ್ರಕಾಶ್ ಅವರು ಹಾಗೂ ಎಲ್ಲ ನಮ್ಮ JDS ಪಕ್ಷದ ಮುಖಂಡರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು 35 ಜನ ನಗರಸಭಾ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಚಂದ್ರೇಗೌಡರು JDS ಪಕ್ಷದ ಇಂದಿನ ತೀರ್ಮಾನದಂತೆ ಅವರು ಅದನ್ನು ವೈಲೇಟ್ ಮಾಡಿರೋದ್ರಿಂದ ಕಳೆದ ಬಾರಿ ನಡೆದಂಥ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಅವರು ವಿಪ್ ಉಲ್ಲಂಘನೆ ಮಾಡಿದರು. ಆ ವಿಪ್ ಉಲ್ಲಂಘನೆ ವಿರುದ್ಧವಾಗಿ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ JDS ಪಕ್ಷದಿಂದ ಅವರನ್ನು JDS ಪಕ್ಷದ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರುಗಳು ಅವರ ಸದಸ್ಯತ್ವವನ್ನು ಅನರ್ಹ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು. ಆ ನ್ಯಾಯಾಲಯದಲ್ಲಿ ಅವರ ವಿರುದ್ಧವಾದ ತೀರ್ಪು ಬಂದು ಅವರನ್ನು ಅನರ್ಹಗೊಳಿಸಿದ್ದಾರೆ ಸದಸ್ಯದಿಂದ ಮತ್ತು ಅಧ್ಯಕ್ಷಗಿರಿಯಿಂದ, ಮೇಯರ್ಗಿರಿಯಿಂದ. ಆ ನಂತರ ಖಾಲಿಯಾಗಿದ್ದಂಥ ಜಾಗಕ್ಕೆ ಈ ದಿನ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ಸದಸ್ಯರುಗಳು, ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ. ನನಗೊಂದು ಏನಂತ ಹೇಳಿದ್ರೆ, ಈ ಹಾಸನ ನಗರಸಭೆ ಇತಿಹಾಸದಲ್ಲಿ ಒಂದೇ ಕುಟುಂಬದ ತಂದೆ, ನಾನು ಮತ್ತು ನನ್ನ ಪತ್ನಿ 3 ಜನ ಸೇವೆ ಮಾಡಿದ್ದೀವಿ. ನಮ್ಮ ತಂದೆ ಕಾಲದಲ್ಲಿ ಕಟ್ಟಿದಂಥ ಕುವೆಂಪು ಸಭಾಂಗಣದಲ್ಲಿ ನಾನು ಒಂದು ಅಧ್ಯಕ್ಷಗಿರಿಯಾಗಿ ಅಧಿಕಾರ ಸ್ವೀಕರಿಸ್ತಿರೋದಕ್ಕೆ ನನಗೆ ಭಾಳ ಸಂತೋಷ ಆಯ್ತಿದೆ. ಈ ದಿನ ಏನು ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಯಲ್ಲಿ ಸಹಕರಿಸಿದಂಥ ಎಲ್ಲ ಮುಖಂಡರಿಗೆ, ಜೊತೆಗೆ 8ನೇ ವಾರ್ಡಿನ ಮಹಾಜನತೆಗೆ, ಹಾಸನ ನಗರದ ಮಹಾಜನತೆಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಮುಂದುವರೆದು ಹಾಸನ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನಕ್ಕೆ JDSನ ಗಿರೀಶ್ ಚಂದ್ವೀರಪ್ಪ ಅವರು ಆಯ್ಕೆಯಾದ ನಂತರ MLC ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿದ್ದಾರೆ. ಕಳೆದ ಅವಿಶ್ವಾಸ ಮಂಡನೆ ಸಭೆಯ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಅನುಸರಿಸಿದ ನಡೆಗೆ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಸ್ವಲ್ಪ ಗೊಂದಲವಿತ್ತು. ಇವತ್ತು ಜಿಲ್ಲೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ. ಎಲ್ಲ ಸದಸ್ಯರು ಒಮ್ಮತದಿಂದ ಬೆಂಬಲವನ್ನು ನೀಡಿದ್ದಾರೆ. ಈ ಹಿಂದೆ ಚಂದ್ರೇಗೌಡ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವು, ಆದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಮುಂದಿನ ದಿನಗಳಲ್ಲಿ ಇನ್ನೂ 2 ಸದಸ್ಯರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗ್ತದೆ. ಹೆಂಗ್ ನೀಡುತ್ತಾರೆ ಗೊತ್ತಿಲ್ಲಪ್ಪ, ಇನ್ನೊಂದು ತಿಂಗಳಿದೆಯಂತೆ. ಅವಿಶ್ವಾಸ ನಿರ್ಣಯ ಸಭೆಯ ವಿಚಾರವನ್ನ ನೆನಪಿಸಿಕೊಂಡ ಅವರು ಮಾಧ್ಯಮಗಳ ವರದಿಯನ್ನ ಪ್ರಶ್ನಿಸಿ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ JDSಗೆ ಮುಖಭಂಗ ಅಂತ ಹೆಡ್ಲೈನ್ ಹಾಕಿದ್ರಿ, ಇವತ್ತು ಅಪವಿತ್ರ ಮೈತ್ರಿಗೆ ಮುಖಭಂಗ ಅಂತ ಹೆಡ್ಲೈನ್ ಹಾಕ್ತೀರಾ ಅಂತ ಕೇಳಿದ್ರು. ಆಯ್ತು. ಇದಾದ ಮೇಲೆ ಡಾಕ್ಟರ್ ಸೂರಜ್ ರೇವಣ್ಣ ಅವರು ತಮ್ಮ ಮಾತಿನಲ್ಲಿ ಬಿಜೆಪಿ JDS ಮೈತ್ರಿಯ ಬಲವರ್ಧನೆಯನ್ನ ಉಲ್ಲೇಖಿಸಿ ಬಿಜೆಪಿ JDS ಮೈತ್ರಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಮಾಜಿ ಶಾಸಕರು, ಸಂಸದರು ಒಟ್ಟಿಗೆ ಇರ್ತಾರೆ, ಗಣೇಶೋತ್ಸವದಲ್ಲಿ ಒಟ್ಟಿಗೆ ಕುಡಿತಾರೆ, ಜೈಕಾರ ಹಾಕ್ತಾರೆ. ಬಿಜೆಪಿಯನ್ನ ನಾವು ರಾಷ್ಟ್ರೀಯ ಪಕ್ಷವಾಗಿ ಗೌರವಿಸ್ತೀವಿ. ಆದ್ರೆ ಸ್ಥಳೀಯ ರಾಜಕೀಯ ನೋಡಿದ್ರೆ ದಿಗ್ಭ್ರಮೆ ವ್ಯಕ್ತಪಡಿಸಬೇಕಾಗ್ತದೆ. ಸ್ಥಳೀಯವಾಗಿ ಏನ್ ನಡೀತಾ ಇದೆ ಎಂಬುದು ನನಗೂ ಕೂಡ, ಶಾಸಕರಿಗೂ ಕೂಡ ಗೊಂದಲವಾಗಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ. ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದನೂ ಅವರು ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಚಂದ್ವೀರಪ್ಪ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ.
ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಗೊತ್ತಿಲ್ಲ. ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ. ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ. ಅವ್ರ ತಂದೆ ಚನ್ನವೀರಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ, ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಇಲ್ಲಿ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು ಅಂದರೆ, ಹಿಂದೆ ಪ್ರಕಾಶ್ ಅಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಬಂದಿದ್ರು, ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಬಂದಿದ್ರು ಅನ್ನೋದು ಮುಖ್ಯ. ಅಲ್ಲಿ ಚಂದ್ರೇಗೌಡರು ಆಯ್ಕೆಯಾಗಿ ಬಂದರು. ಅಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಮನೆ ಶಾಸಕರಾಗ್ಬೋದು ಅಥವಾ ರೇವಣ್ಣ ಸಾಹೇಬರಾಗ್ಬೋದು ಎಲ್ಲ ಸೇರಿ ಇವತ್ತು ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು. ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಅವಕಾಶ ಆಗಲಿ. ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಮುಸಲ್ಮಾನ್ ಕ್ಯಾಟಗರಿಯಲ್ಲಿ, ಇನ್ನು ಅಶ್ವಿನಿ ಅವರಿದ್ದಾರೆ, ಎಲ್ಲ BCMA ಕ್ಯಾಟಗರಿಯಲ್ಲಿ ಏನು ಬಂದಿತ್ತು ಎಲ್ಲರಿಗೂ ಸಮಾನವಾಗಿ ಎಲ್ಲ ಜನಾಂಗ ಕೂಡ ಅಧಿಕಾರ ಹಂಚಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದು ಬಿಟ್ಟರೆ ಇನ್ನೇನು ಚಂದ್ರೇಗೌಡರ ಬಗ್ಗೆ ನಮಗೇನು ಯಾವ ವೈಯಕ್ತಿಕ ಇದಿಲ್ಲ ಅಥವಾ ಅವ್ರನ್ನೇನು ತೆಗಿಬೇಕು ಆ ಉದ್ದೇಶ ಇರಲಿಲ್ಲ. ಇವತ್ತು ಆಯಿತು, ಆಕಸ್ಮಿಕವಾಗಿ ಇದು ಆಗಬಾರ್ದಿತ್ತು, ಇವತ್ತು ನಡೆದಿದೆ, ತೊಂದರೆ ಇಲ್ಲ. ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ, ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಅಧ್ಯಕ್ಷರಾಗೋರಿದ್ದಾರೆ, ಅವರೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ. ನನಗೆ ಒಂದು ಕುತೂಹಲದ ಪ್ರಶ್ನೆ ಇದೆ. ಇವತ್ತು ಹಿಂದೆ ಏನು ಅವಿಶ್ವಾಸ ಮೂಡಿಸಿದ ಸಂದರ್ಭದಲ್ಲಿ ಇನ್ನು ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಂತಹ ಘೋರ ದುರಂತ, ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಂತಹ ದುರಂತ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಸಂಪೂರ್ಣ ವೆಚ್ಚವನ್ನ, ಆರ್ಥಿಕ ನೆರವನ್ನ ಸರ್ಕಾರವೇ ಕೊಡುತ್ತೆ ಅಂತ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದರು. ಆದರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಇತ್ತ ತಿರುಗಿ ನೋಡಿಲ್ಲ. ಈ ಬಗ್ಗೆ ನಿನ್ನೆ ವಿವಿಸಿ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಕಟ ಮಾಡಿದ್ವಿ. ಮುಂದಿನ 24 ಗಂಟೆಯಲ್ಲಿ ಸ್ಪಂದಿಸಬಹುದಂತ ನಿರೀಕ್ಷೆಯನ್ನ ಇಟ್ಟಿದ್ವಿ. ನಾನು ನಿನ್ನೆ ಹೇಳಿದ್ದೆ, ಮತ್ತೆ ಫಾಲೋ ಅಪ್ ಮಾಡ್ತೀವಿ, ಇದನ್ನ ಇಲ್ಲಿ ಬಿಡೋದಿಲ್ಲ, ಅವ್ರ ಪರವಾಗಿರ್ತೀವಿ. ಯಾವುದೋ ಒಂದು ಸುದ್ದಿ ಮಾಡಿ ಆಮೇಲೆ ಕೈ ತೊಳ್ಕೊಂಡು ಸುದ್ದಿ ಆಯ್ತಪ್ಪ ಇವತ್ತು ನಮ್ ಸ್ಲಾಟ್ ತುಂಬ್ತು ಅಂತ ಸುಮ್ಮನಿರೋರಲ್ಲ ನಾವು. ಬದಲಾಗಿ ಅದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ನೆನ್ನೆ ಹೇಳಿದ್ವಿ. ಇವತ್ತು ಮತ್ತೆ ಫಾಲೋ ಅಪ್ ಮಾಡಿದ್ದೀವಿ. ಮತ್ತದೇ ರಾಗ ಯಾವುದೇ ಜಿಲ್ಲಾಡಳಿತ ಅಧಿಕಾರಿಗಳಾಗಿರಬಹುದು ಯಾರೊಬ್ಬರು ಬಂದು ಇವರ ಕಷ್ಟ ಏನು, ನಿಮ್ಮ ಸಮಸ್ಯೆ ಏನು, ಏನನ್ನು ಕೇಳಿಲ್ಲ. ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸಾ ವೆಚ್ಚಕ್ಕೆ ಬಿಲ್ ಕಟ್ಟುವಂತೆ ಒತ್ತಾಯಿಸ್ತಾ ಇದ್ದಾರೆ. ಹಣ ಕಟ್ಟಲಾಗದೆ ಪೋಷಕರು ಪರದಾಡ್ತಾ ಇದ್ದಾರೆ. ಕೊನೆ ಪಕ್ಷ ನಿಮಗೆ ಈ ಕ್ಷಣಕ್ಕೆ ಫಂಡ್ ಸರ್ಕಾರದಿಂದ ಬಂದಿಲ್ಲ, ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿದ್ದಾರೆ ಅಂತಕ್ಕಂಥ ಲಿಸ್ಟ್ ನಿಮ್ಮ ಹತ್ರ ಇದೆ. ಮೊದಲ ದಿವಸ ನೀವೇ ಜಿಲ್ಲಾಧಿಕಾರಿಗಳು, ಸಂಸದರು ಅಲ್ಲಿ ಹೋಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡ್ ಬಂದಿದ್ದೀರಿ, ಅವ್ರ ಮಾಹಿತಿ ಇದೆ. ಕನಿಷ್ಠ ಪಕ್ಷ ಹಾಸ್ಪಿಟಲ್ ಮುಖ್ಯಸ್ಥರಿಗೆ ಕರೆ ಮಾಡಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಒಂದು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದು ಇವತ್ತು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದು ಒಂದು ಕೋಆರ್ಡಿನೇಟ್ ಮಾಡ್ಬೇಕಲ್ವಾ? ನಿಮ್ಮ ಆಸ್ಪತ್ರೆಯಲ್ಲಿ ಯಾರಿಂಗ್ ಅಡ್ಮಿಟ್ ಆಗಿದ್ದಾರೆ, ಇವರಿಗೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡ್ತೀವಿ, ಜಿಲ್ಲಾಡಳಿತದಿಂದ ಫಂಡ್ ಕೊಡ್ತೀವಿ, ಅವ್ರಿಗೆ ಏನ್ ಅಗತ್ಯ ಚಿಕಿತ್ಸೆ ಇದೆ ದಯವಿಟ್ಟು ನೀವು ಅದನ್ನು ಕೊಡಿ ಅಂತ ಹೇಳಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಪರಿಣಾಮವಾಗಿ ಇಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವ್ರು ಈಗಾಗಲೇ ಇರ್ತಕ್ಕಂಥ ದುಡ್ದು ಮನೆ ಕಟ್ತಾನೆ ಅಂತಕ್ಕಂಥ ಕನಸಿಟ್ಕೊಂಡಿದ್ದವ್ರು ಮಗ ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಬೆಳ್ಮೂಳೆ ಏಟ್ ಮಾಡ್ಕೊಂಡು ಅಲ್ಲಿ ಮಲಗಿದಾನೆ. ಅವನ್ ಭವಿಷ್ಯ ಏನು ಅಂತ ಯೋಚನೆ ಮಾಡ್ಬೇಕಾ? ಅಥವಾ ಇಲ್ಲಿ ಆಸ್ಪತ್ರೆ ಗಂಟೆಗೊಂದ್ಸಲಿ ಬಂದು ಸಾರ್ ಬಿಲ್ ಕ್ಲಿಯರ್ ಮಾಡಿ, ಬಿಲ್ ಕ್ಲಿಯರ್ ಮಾಡಿ, ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ರೆ ಈ ಕಡೆ ತಲೆ ಕೆಡಿಸ್ಕೊಬೇಕಾ? ನಾನ್ ನೆನ್ನೆನೂ ಹೇಳ್ತಾ ಇದ್ದೆ ಸರ್ಕಾರಕ್ಕೆ, ನೀವು ಮನ್ಸಿಗೆ ಬಂದಾಗ ನಿಮಗೆ ಕನ್ಸು ಬಿದ್ದು ಎಚ್ಚರ ಆದಾಗ ಬಂದ್ಬಿಟ್ಟು ಫಂಡ್ ಹಾಕಕ್ಕೆ ಇದು ನೀವು ಕೊಡ್ತಾ ಇರ್ತಕ್ಕಂಥ 2000 ಗೃಹಲಕ್ಷ್ಮಿ ಹಣ ಅಲ್ಲ. ಇದು ಆಸ್ಪತ್ರೆ ವೆಚ್ಚ. ಆಸ್ಪತ್ರೆ ಬಿಲ್ ಕರೆಕ್ಟ್ ಆಗಿ ಕಟ್ತಾ ಇಲ್ಲ ಅಂತ ಆಸ್ಪತ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡದಲ್ಲ ಹುಡುಗಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ್ರೀ ಹೊಣೆ? ಅಥವಾ ನಮ್ ಕೈಲಿ ನಮ್ ಯೋಗ್ಯತೆ ಆಗಲ್ರಪ್ಪ, ನಮ್ ಕೈಲಿ ಪರಿಹಾರ ಮೊತ್ತ ಕೊಡಕ್ ಆಗೋದಿಲ್ಲ ಅನ್ನೋದಾಗಿದ್ರೆ ನೀವು ಹೇಳ್ಬೇಕ. ಯಾಕೆ ಘೋಷಣೆ ಮಾಡ್ಬೇಕಾಗಿತ್ತು? ದೊಡ್ಡದಾಗಿ ಟ್ವೀಟ್ ಮಾಡ್ಕೊಂಡ್ಬಿಟ್ರಲ್ಲ. ದೊಡ್ಡದಾಗಿ ಸಚಿವರು ಬಂದ್ರು, ಎಂತದ್ದು ನಿಮ್ಮ ಶಾಸಕರುಗಳು, ಮತ್ತೆ ಅವ್ರೆಂತದ್ದು ಅವರು ಸಂಸದರು, ಜಿಲ್ಲಾಡಳಿತದ ಅಧಿಕಾರಿಗಳು ಎಲ್ಲರೂ ಬಂದ್ರಲ್ಲ. ಎಲ್ಲರೂ ಬಂದು ಸಂಪೂರ್ಣ ವೆಚ್ಚವನ್ನ ನಾವೇ ಭರಿಸಿ ಬಿಡುತ್ತೇವೆ ಅಂತ ಪುಂಖಾನುಪುಂಖವಾಗಿ ಹೇಳೋದ್ರಲ್ಲ. ಇಲ್ಲಿ ಯಾಕೆ ಇವತ್ತವರೆಗೂ ಕೂಡ ಯಾರು ಹೋಗ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ ಯಾರು ಇವತ್ತವರೆಗೂ? ಅಲ್ಲಿ ಯಾಕೆ ಅವ್ರ ಸಮಸ್ಯೆ ಅಲಿಸ್ತಾ ಇಲ್ಲ? ಏನಾದ್ರೂ ಅವರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕು ಅಂತಂದ್ರೆ ಯಾರನ್ನ ಕೇಳ್ಬೇಕ್ರಿ? ಯಾರನ್ನ ಪ್ರಶ್ನೆ ಮಾಡ್ಬೇಕು? ಬೇಲೂರು ತಾಲೂಕಿನ ಸುರಾಪುರ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಋತ್ವಿಕ್ ಅವ್ರ ತಂದೆ ಮಾತನಾಡಿದ್ದಾರೆ. ಇತ್ತೀಚೆಗೆ ನಡೆದ ಅಪಘಾತ ದುರಂತದಲ್ಲಿ ನನ್ನ ಮಗನಿಗೆ ತೀವ್ರವಾದ ಗಾಯಗಳಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ. DHO ಅವರು ಕರೆ ಮಾಡಿ ಸಂಪೂರ್ಣ ವೆಚ್ಚವನ್ನ ಭರಿಸೋದಾಗಿ ತಿಳಿಸಿದ್ದಾರೆ.
6 ದಿನ ಕಳೆದ್ರು ಕೂಡ ಅವರು ಬಿಲ್ ಪಾವತಿಗಾಗಿ ಬಂದಿಲ್ಲ. 6 ದಿನ ಆಗೋಯ್ತು, ಬಂದಿಲ್ಲ ಇವತ್ತವರೆಗೂ. ಇದ್ರ ಬಗ್ಗೆ ಮೀಡಿಯಾಗಳಿಗೆ ಹೇಳ್ಬೇಡಿ ಅಂತಾರಂತೆ. ಇನ್ನೇನು ಅಲ್ಲಿ ಕುತ್ಕೊಂಡು ಬೊಂಬೆ ಬಾರಿಸ್ಕೋಬೇಕಾಗತ್ತ? ಅಲ್ಲಿ ಯಾರಿಗೆ ಮೀಡಿಯಾದವ್ರಿಗೆ ಹೇಳ್ಬಾರ್ದಂತೆ, ಬಂದ್ ಕಟ್ತಾರಂತೆ. ಅವ್ರು ಕಟ್ತಾರೆ ಅಂತ ಕಾಯ್ತಾ ಕುತ್ಕೋಬೇಕು ಇವ್ರು. ಇನ್ನೊಬ್ರು ಮಸ್ಲೆ ಹೊಸಳ್ಳಿಯ ಡಿಪ್ಲೊಮಾ ಕಾಲೇಜಿನ ಡಿ ಗ್ರೂಪ್ ನೌಕರ ಅಂತೆ, ಗಾಯಾಳು ಆದರ್ಶ್ ಅಂತ, ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಆಸ್ಪತ್ರೆಗೆ ಸ್ನೇಹಿತರು ದಾಖಲಿಸಿದ್ರು. ಪ್ರಸ್ತುತ ಆಸ್ಪತ್ರೆ ಬಿಲ್ ಲಕ್ಷಕ್ಕೂ ಅಧಿಕವಾಗಿದೆ. ಸರ್ಕಾರ ಬಿಲ್ ಪಾವತಿ ಮಾಡಲು ಮುಂದೆ ಬರ್ತಾ ಇಲ್ಲ. ನಮ್ಮ ಕುಟುಂಬ ಆರ್ಥಿಕವಾಗಿ ಹಿಂದೆ ಉಳಿದಿದೆ. ಸರ್ಕಾರ ದಯವಿಟ್ಟು ನಮಗೆ ನೆರವು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಯಾರೊಬ್ರು ಬರ್ತಾ ಇಲ್ಲ. ಏನ್ ಮನವಿ ಮಾಡಿದಾರೆ ನೋಡಿ ಅಲ್ಲಿ. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್ ಅಂತ. ಅದೇ ನಿಮಗೆಲ್ಲ ಗೊತ್ತಿದೆ ಮಸಳಾಚರಣೆ ಘಟನೆ ಬಗ್ಗೆ. ನನ್ನ ಮಗನ ಇಲ್ಲಿ ಮಂಗಳ ಆಸ್ಪತ್ರೆಗೆ ಫ್ರೆಂಡ್ಸ್ ಎಲ್ಲ ಬಂದು ಸೇರಿಸಿದ್ರು. ಹೆಚ್ಚು ಕಮ್ಮಿ ಇವತ್ತಿಗೆ 6ನೇ ದಿನ. ಮೊದಲು ಯಾರೋ ಸ್ಪಂದಿಸುತ್ತಿಲ್ಲ ಅಂಥೇಳಿ ನಾವು ಮಾಧ್ಯಮದಲ್ಲೆಲ್ಲ ಬಂತು, ನನ್ನನ್ನು ಕೇಳಿದರು. ನಿನ್ನೆ DHO ನನಗೆ ಫೋನ್ ಮಾಡಿ ಯಾವುದಕ್ಕೂ ಏನು ಹೇಳಿಕೆ ಕೊಡ್ಕೋಬೇಡಿ, ನಾನು ಮಾಡಿಕೊಡ್ತೀನಿ, ಏನೇನು ಸಂಪೂರ್ಣ ವೆಚ್ಚ ಇದ್ದರೆ ಮಾಡಿಕೊಡ್ತೀನಿ ಅಂತ ಅಂದರು. ಆದರೆ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನನಗೆ ಹೆದರಿಕೆ, ಖಾಸಗಿ ಆಸ್ಪತ್ರೆಯವರು ಯಾವಾಗ ದುಡ್ಡು ಕೇಳ್ತಾರೆ ಏನೋ ಅಂತ. ಅವ್ರಿಗೊಂದು ಮೌಖಿಕ ಆದೇಶ ಕೊಡ್ತಾರೋ ಅಥವಾ ಬೇರೆ ರೀತಿ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ದಯಮಾಡಿ DHO ಇರ್ಬೋದು, DC ಮೇಡಮ್ ಇರ್ಬೋದು. DC ಮೇಡಮು ಫಸ್ಟ್ನೇ ದಿನ ಬಂದಿದ್ದರು. ಮತ್ತು ಮಾನ್ಯ ಇವರು ವಿಧಾನಸಭಾ ಸಂಸತ್ತಿನ ಇವರು ಶ್ರೇಯಸ್ ಪಟೇಲ್ ಕೂಡ ಬಂದಿದ್ದರು. ಬಂದೆಲ್ಲ ಅದೇನು ತಲೆ ಕೆಡಿಸ್ಕೊಬೇಡಿ, ನಾವು ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು 6ನೇ ದಿನ ನನ್ನ ಮಗನಿಗೆ ಚೆಸ್ಟಿಗೆ ಮತ್ತು ಹಿಂದ್ಗಡೆ ಫೈನಲ್ ಕಾರ್ಡಿಗೆಲ್ಲ ಏಟಾಗಿದೆ. ಬಟ್ ಅದ್ರ ಬಗ್ಗೆ ಇಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ ಒಳ್ಳೆ ಉತ್ತಮ ಚಿಕಿತ್ಸೆ ಕೊಡ್ತಿದ್ದಾರೆ. ಅವರು ಯಾವತ್ತೂ ಡಿಸ್ಚಾರ್ಜ್ ಮಾಡ್ತಾರೆ ಏನು ಅಂತ ಹೇಳಿಲ್ಲ. ಆದರೆ ದಯಮಾಡಿ ಏನು DHO ಬಂದು ಫೋನ್ ಮಾಡಿದರು ಮತ್ತು DC ಮೇಡಮ್ ಎಲ್ಲ ಆಶ್ವಾಸನೆ ಕೊಟ್ಟು ಸರ್ಕಾರನೂ ಕೂಡ ಹೇಳಿದೆ ಚಿಕಿತ್ಸೆ ಬರೆಸ್ತೀವಿ ಅಂತ. ನಾನು TV ನೋಡಿಲ್ಲ, ಗಾಬರಿ ನೋಡಿರಲಿಲ್ಲ. ಬಟ್ ಎಲ್ಲ ಹೇಳಿದ್ರು. ಮೊನ್ನೆ ನನ್ನನ್ನು ಪಬ್ಲಿಕ್ TV ಎಲ್ಲ ಟಿವಿಯವ್ರು ಬಂದು ಕೇಳಿದ್ರು. ನಾನು ಇದ್ದಿದ್ದು ವಾಸ್ತವ ಹೇಳಿದ್ದು ನಿಜ. ಆದರೆ ಮತ್ತೆ ಈ ಒಂದು ಮಂಗಳ ಆಸ್ಪತ್ರೆಗೆ ಒಂದು ಇದು ಕೊಟ್ಟು ಮೌಖಿಕವಾಗಿ ಅಥವಾ ಏನೋ ಕೊಟ್ಟು ಚಿಕಿತ್ಸೆ ವ್ಯವಸ್ಥೆ ಬರೆಸ್ಬೇಕು. ಇನ್ನೂ ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರ, ಮಾನ್ಯ ಸಚಿವರು ತಿಳುವಳಿಕೆ ಅಂತ ಕೃಷ್ಣ ಬೈರೇಗೌಡರು ತಿಳುವಳಿಕೆ ಅಂತ ಇರೋಂಥ ಸಚಿವರಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಅವರು ವಿದ್ಯಾಭ್ಯಾಸದ ನನ್ನ ಮಗ ಫೈನಲ್ ಇಯರ್ ಓದ್ತಿರೋದು. ಬಹುಶಃ ಅವೆಲ್ಲ ತಿಳಿದಿದೆ ಅಂತ ನಾವು ಹೇಳೋಂಗಿಲ್ಲ, ಎಲ್ಲ ತಿಳ್ಕೊಂಡಿದ್ದಾರೆ ಅವರು. ದಯಮಾಡಿ ಸಚಿವರು, ನಮ್ಮ ಸಿದ್ದರಾಮಯ್ಯನವರು ಏನು ಉತ್ತಮ ಕೆಲಸ ಮಾಡ್ತೀವಿ ಅಂತ ಎಲ್ಲ ಬಡವರ ಬಗ್ಗರು ಕಾಳಜಿ ಇರೋಂಥ ಸಿದ್ದರಾಮಯ್ಯನವರು ಕೂಡ ಈ ಕಡೆಗೆ ಒಂಚೂರು ಗಮನ ಹರಿಸಿ ನನ್ನ ಮಗನ ಬಗ್ಗೆ ಕಾಳಜಿ ತಗೋಬೇಕು ಅಂತೇಳಿ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತನ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ತಂದು ಇಲ್ಲಿಗೆ ಮಂಗಳ ಆಸ್ಪತ್ರೆಗೆ ತಂದು ಸೇರಿಸಿ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾರೆ. ಆಪ್ರೇಷನ್ ಎಲ್ಲ ಆಗಿದೆ, ಕಾಲು ಆಪ್ರೇಷನ್ ಆಗಿದೆ. ಈಗ ತುಂಬ ಅಮೌಂಟ್ ಆಗಿದೆ. ಇಲ್ಲಿ ಸರ್ಕಾರದವರು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ಅವರು ಭರವಸೆ ಕೊಟ್ಟಿರೋಂಗೆ ಯಾವುದೂ ಬಂದಿಲ್ಲ. ಇಷ್ಟು ದಿನ ಆಯಿತು. ಸರ್ಕಾರದವರು ನಮ್ಮ ನೋಡಿ ಒಂಚೂರು ಏನು ಭರವಸೆ ಕೊಟ್ಟಿದ್ರು ಅದನ್ನು ಪರಿಹಾರ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಈಗ ನಿಮಗೆ ಏನೇನು ಇದು ಮಾಡಿಕೊಟ್ಟಿರೋ ಚಿಕಿತ್ಸೆ ಏನೇನು ಮಾಡಿದ್ದಾರೆ, ಏನೇನು ಏಟಾಗಿತ್ತು ಪೆಟ್ಟು? ಸರ್, ಇಲ್ಲಿ ಕೈಗೂ ಏಟಾಗಿದೆ, 4 ಹೊಲಿಗೆ ಹಾಕಿದ್ದಾರೆ. ಆಮೇಲೆ ಕಾಲು ಪ್ಲೇಟ್ ಹಾಕಿ ಇದಾಕಿದ್ದಾರೆ, ಸ್ಕ್ರೂ ಹಾಕಿದ್ದಾರೆ, ಆಪ್ರೇಷನ್ ಮಾಡಿದ್ದಾರೆ, ಮತ್ತು ಚಿಕಿತ್ಸೆ ಕೊಡ್ತಾಯಿದ್ದಾರೆ. ಇನ್ನು ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಚಿಕಿತ್ಸೆ ಎಷ್ಟು ದಿನ ಮುಂದುವರಿಬೋದು? ಸರ್, ಅದೇ ಇನ್ನು 2-3 ಡೇಸು ಇಲ್ಲಿರೋಕ್ಕೆ ಹೇಳಿದ್ದಾರೆ. ಆಮೇಲೆ 1 ವರ್ಷ ಓಡಾಡೋಕ್ಕಾಗಲ್ಲ ಅಂತ ಬೇರೆ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ. ಮೆಡಿಸಿನ್ ಮೇಲೆ ಇರಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಈಗ D ಗ್ರೂಪ್ ಆಗಿ ಕೆಲಸ ಮಾಡ್ತಿದ್ದು, ನಮಗೂ ಈಗ ತಿಂಗಳ ಸಂಬಳನೂ ಬರೋಲ್ಲ. ಹಂಗಾಗಿ ಈಗ ಹಾಸ್ಪಿಟ್ಲು ಬಿಲ್ಲು ಜಾಸ್ತಿ ಆಗಿದೆ. ಮನೆ ಕಡೆನೂ ತುಂಬ ಸ್ವಲ್ಪ ಕಷ್ಟ ಇದೆ. ಈಗ ಸರ್ಕಾರದವರು ಒಂಚೂರು ಏನಾದರೂ ಮಾಡಿದರೆ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ ಸರ್. ಈಗ ಬಿಲ್ ಪ್ರಾಥಮಿಕವಾಗಿ ಏನಾದರೂ ಕಟ್ಟಿಸ್ಕೊಂಡಿದ್ದಾರೆ ಅಂದರೆ ಚಿಕಿತ್ಸೆಗೆ ಅಥವಾ ಚಿಕಿತ್ಸೆ ಆಗಿರ್ಬೋದು? ಸರ್, ಇಲ್ಲ ಸರ್, ಏನೂ ಕಟ್ಟಿಸ್ಕೊಂಡಿಲ್ಲ. ಒಟ್ಟಿನಲ್ಲಿ ಪೆಂಡಿಂಗ್ ಅಂತ ಇಟ್ಟಿದ್ದಾರೆ. ಈಗ ಕೇಳ್ತಾ ಇದ್ದಾರೆ, ತುಂಬ ದಿವಸ ಇದೆ, ಬಿಲ್ಲು ಜಾಸ್ತಿ ಆಗಿದೆ. ಹಾಗಾಗಿ ಈಗ ಕೇಳ್ತಾ ಇದ್ದಾರೆ. ಹಂಗಾಗಿ ಏನಾರ ಸರ್ಕಾರದವರು ಒಂದು ಹೆಲ್ಪ್ ಮಾಡಿದರೆ ಸಾಕಾಗುತ್ತೆ. ಈಗ ಯಾರಾದರೂ ಭೇಟಿ ಕೊಟ್ಟಿದ್ರೆ ಹಾಸ್ಪಿಟ್ಲಿಗೆ, ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು? ಸರ್, ಇಲ್ಲ ಸರ್, ಅದೇ ಆಕ್ಸಿಡೆಂಟ್ ಆದಾಗ ಭೇಟಿ ಕೊಟ್ಟಿದ್ದರು. DC ಮೇಡಮು ಬಂದಿದ್ದರು. ಆಮೇಲೆ ಶ್ರೇಯಸ್ ಪಟೇಲ್ ಅವರು ಬಂದಿದ್ದರು. ಅವರು ಹೋಗಿದ್ರು
ಥರ ಅಂದರೆ ಟ್ರೀಟ್ಮೆಂಟ್ ತೊಗೊಳಪ್ಪ, ನಿಮ್ದು ಏನೇ ಒಂದು ಆದರೂ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು. ಅದು ಬಿಟ್ಟರೆ ಇನ್ಯಾರು ಬಂದು ಭರವಸೆ ಕೊಟ್ಟಿಲ್ಲ ಸರ್. ಇನ್ನು ಈ ದುರಂತಕ್ಕೆ ಕುರಿತು ಮಾಜಿ ಶಾಸಕ ಪ್ರೀತಮ್ ಜೇಗೌಡ ಕೂಡ ಮಾತನಾಡಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೆ ತಂದಿದ್ದೆ, ಅದರಂತೆ ಸಚಿವರು ಪ್ರಧಾನಿ ಅವರ ಗಮನಕ್ಕೆ ತಂದ್ರು. ಪ್ರಧಾನ ಮಂತ್ರಿ ಅವರು ಮೃತ ಕುಟುಂಬಕ್ಕೆ 2 ಲಕ್ಷ ಹಾಗೂ ಗಾಯಾಳುಗಳಿಗೆ 50,000 ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಘೋಷಣೆ ಮಾಡಿದ್ದಾರೆ, ಬಟ್ ಇವತ್ತವರೆಗೂ ಬರ್ಲಿಲ್ವಲ್ಲ, ಅದು ಅವ್ರಿಗೆ ಯಾರಿಗೂ ಯೂಸ್ ಆಗ್ತಾ ಇಲ್ವಲ್ಲ ಈ ಕ್ಷಣಕ್ಕೆ. ಘೋಷಣೆ ಮಾಡ್ಕೊಂಡಿದ್ದೀರಿ. ಪ್ರತಿಷ್ಠಿತ ಪೇಟೆ ಗಣಪತಿ ಎಂದೇ ಪ್ರಖ್ಯಾತಿ ಪಡೆದಿರುವಂಥ ದೊಡ್ಡ ಗಣಪತಿಯ ಸೇವಾ ಕಾರ್ಯದಲ್ಲಿ ಹಲವಾರು ವರ್ಷಗಳಿಂದ ನಾನು ನನ್ನ ಕುಟುಂಬ ಭಾಗವಹಿಸ್ತಾ ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕರ್ತರೊಂದಿಗೆ ನಮ್ಮ ಎಲ್ಲ ಮುಖಂಡರೊಂದಿಗೆ ವಿಘ್ನೇಶ್ವರ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹೆಚ್ಚು ಆರೋಗ್ಯ ಆಯಸ್ಸನ್ನು ಕೊಟ್ಟು ದೇಶವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ದೇಶ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಅನೇಕ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಅದರ ಅಂಗವಾಗಿ ನಾವು ಇವತ್ತು ಈ ಗಣೇಶನಲ್ಲಿ ಭಾಳ ವಿನಯಪೂರ್ವಕವಾಗಿ ದೇಶಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಒಳಿತನ್ನು ಬಯಸಿ ಪೂಜೆಯನ್ನು ಕೈಗೊಂಡಿದ್ದೀವಿ. ಸರ್, ಇವತ್ತು ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಇದೆ ಸರ್, ನಿಮ್ಮ ಪಾರ್ಟಿಯಿಂದ ಎಲ್ಲ ಭಾಗವಹಿಸ್ತಾರೆ. ನರೇಂದ್ರ ಮೋದಿಯವರ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬ ಇದೆ. ಈ ದಿನ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ರಾಜಕಾರಣ ಇನ್ನೊಂದು ದಿನ ಇನ್ನೊಂದು ಸಮಯದಲ್ಲಿ ಮಾತಾಡ್ತೀವಿ. ನಮಸ್ಕಾರ. ನೋಡಿ, ಅದೊಂದು ಅತಾಚುರ್ಯವಾಗಿ ನಡೆದಿರೋವಂಥ ಘಟನೆ, ಭಾಳ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂಥದ್ದು. ಅನೇಕ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಭವಿಷ್ಯದ ಒಂದು ಇಂಜಿನಿಯರ್ಗಳಾಗಿ ತಮ್ಮ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಇದ್ದಂಥವರು ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕನಸೊತ್ಕೊಂಡಿದ್ದಂಥ ಯುವಕರು. ಆ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ನಾವು ನಾಗರಿಕರಾಗಿ ಅದನ್ನು ಯಾವುದೇ ರೀತಿಯ ಬೇರೆ ಆಯಾಮಗಳು ಕೊಡದೆ ಅವರಿಗೆ ಹೆಚ್ಚು ಶಕ್ತಿಯನ್ನು ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ BJPಯ ನಾಯಕರ ಒಂದು ಕೋರಿಕೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅವತ್ತು ರಾತ್ರಿಯೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಟ್ವೀಟ್ ಮಾಡೋದ್ರ ಮೂಲಕ ಮತ್ತು ಕೇಂದ್ರದ ತುರ್ತು ಏನು ಒಂದು ಹಣ ನೀಡೋ ಸಂದರ್ಭ ಇದೆ, ಅದು 2 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. 50,000 ರೂಪಾಯಿ ಗಾಯಾಳುಗಳಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರೊಟ್ಟಿಗೂ ನಾನು ಮಾತಾಡ್ತೀನಿ. ಯಾವ ನಿಟ್ಟಿಯಾಗಿ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ವತಿಯಿಂದ ಚರ್ಚೆ ಮಾಡಿ ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಅವರು ಕೂಡ ಗಮನ ಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ಮಾಡಬೇಕಾಗಿದೆ, ಮಾಡೋಣ. ಇನ್ನು ಅಪಘಾತ ಆದ ದಿನ ಜಿಲ್ಲಾಧಿಕಾರಿಗಳು ಸಂಸದ ಶ್ರೇಯಸ್ ಪಟೇಲ್ ಆಸ್ಪತ್ರೆಗೆ ಭೇಟಿ ನೀಡಿ ನಾವು ನಿಮ್ ಬೆಂಬಲಕ್ಕಿರ್ತೀವಿ, ಚಿಕಿತ್ಸೆ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಭರವಸೆ ನೀಡಿದ್ರಂತೆ. ಆದ್ರೆ ಈಗ ಈ ಭರವಸೆ ಕೇವಲ ಭರವಸೆಯಾಗೇ ಸೀಮಿತ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾವುದೇ ನೆರವನ್ನ ಒದಗಿಸ್ತಾ ಇಲ್ಲ, ಅಧಿಕಾರಿಗಳು ಯಾರು ಬಂದು ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಆರೋಪ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ 48 ಗಂಟೆ, ಇನ್ನು 2 ದಿವಸ ವೇಟ್ ಮಾಡೋಣ. ಇನ್ನು 2 ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತವೋ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಿರೋ, DHO ಆಫೀಸರ್ ಬರ್ತಿರೋ, ಯಾರು ಬರ್ತಿರೋ, ಆಸ್ಪತ್ರೆ ಬಿಲ್ನ ಕಟ್ತಿರೋ ಬಿಡ್ತಿರೋ, ಆ ಪೇಷಂಟ್ಸ್ಗಳನ್ನ ತೊಂದರೆ ಆಗದಂತೆ ಅವರಿಗೆ ಚಿಕಿತ್ಸೆ ಕೊಟ್ಟು ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ತೀವಿ ಅಗತ್ಯ ಇದ್ರೆ, ಅಥವಾ ಬಿಲ್ ಅವ್ರ ನೆರವಿಗೆ ನಿಂತ್ಕೊಳ್ಳಿ, ಅಥವಾ 2 ದಿವಸಗಳ ಕಾಲಾವಕಾಶ 2 ದಿವಸ ಆದ್ಮೇಲೂ ನೀವು ಯಾರು ಇವರ ನೆರವಿಗೆ ಬರಲಿಲ್ಲ ಅಂತ ಅಂದ್ರೆ ಒಂದು ಘೋಷಣೆ ಮಾಡ್ಬಿಡೋಣ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೊಟ್ಟ ಮಾತಿಗೆ ತಪ್ಪಿದೆ, ಇವರಿಗೆ ನೆರವನ್ನ ಒದಗಿಸೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತ ಘೋಷಣೆ ಮಾಡಿ ನಾವು BBC ವಾಹಿನಿಯಿಂದ ಒಂದು ಅಭಿಯಾನ ಮಾಡೋಣ, ಒಂದು ಅಭಿಯಾನ ಘೋಷಣೆ ಮಾಡೋಣ. ಹಾಸನ ಜಿಲ್ಲೆ ಜನ ಇದ್ದೀವಿ ನಾವೆಲ್ಲ, ಎಲ್ಲ 100 ರೂಪಾಯಿ ಹಾಕಿದ್ರು ಅವ್ರನ್ನ ಚಿಕಿತ್ಸೆ ಕೊಟ್ಟರು ಹೊರಗಡೆ ಕರ್ಕೊಂಬರೋದು ನಮಗೆ ಗೊತ್ತು. ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ, ಸರ್ಕಾರ ಕೊಟ್ಟು ಮಾತಿಗೆ ನೀವು ಸ್ಟ್ಯಾಂಡ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು 2 ದಿವಸ ಆದ್ಮೇಲೆ ನಾನು ಮತ್ತೆ ಬರ್ತೀನಿ, ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ. ಜಿಲ್ಲೆ ಜನರೇ ಸೇರಿಕೊಂಡು ಸರ್ಕಾರಕ್ಕೆ ಮುಖಭಂಗ ಆಗಬೇಕು.
ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗಬೇಕು. ಯಾರ್ಯಾರ ಅವತ್ತು ಬಂದು ಫಾಲ್ಸ್ ಭರವಸೆಗಳು ಕೊಟ್ಟೋದ್ರಲ್ಲ ಅವರೆಲ್ಲರೂ ಮುಟ್ನೋಡ್ಕೋಬೇಕು. ಆ ಥರದ್ದೊಂದು ಅಭಿಯಾನ ಮಾಡೋಣ. ನಾವೇ ದೇಣಿಗೆ ಎತ್ಕೊಡೋಣ್ರಿ, ನಾವೇ ದೇಣಿಗೆ ಎತ್ತಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸೋಣ, ಟ್ರೀಟ್ಮೆಂಟ್ ಕೊಡ್ಸೋಣ. 2 days ಮತ್ತೆ ಬರ್ತೀವಿ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಮೊಸಳೆ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರ ಮೊತ್ತವನ್ನ ಹೆಚ್ಚಳ ಮಾಡಬೇಕು ಅಂತ ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿ ಹಾಗೂ ವಕೀಲ ದೇವರಾಜೇಗೌಡ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಮೃತಪಟ್ಟವರ ಕುಟುಂಬಗಳು ಬಹುತೇಕ ಬಡತನದ ಸ್ಥಿತಿಯಲ್ಲಿದ್ದಾವೆ. ಅನೇಕರು ಸಾಲ ಮಾಡಿ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ರು. ನೊಂದವರಿಗೆ ಸಾಂತ್ವನ ಹೇಳಬಹುದೇ ಹೊರತು ಜೀವಗಳನ್ನ ಮರಳಿ ಕೊಡೋಕೆ ಸಾಧ್ಯವಿಲ್ಲ. ಹೀಗಾಗಿ ಮೃತರ ಕುಟುಂಬಗಳಿಗೆ 50 ಲಕ್ಷ ರು ಪರಿಹಾರ ನೀಡಬೇಕು. ಗಾಯಾಳುಗಳಿಗೆ 25 ಲಕ್ಷ ಕೊಡಬೇಕು. ಜೊತೆಗೆ 2 ಎಕರೆ ಭೂಮಿ ಮಂಜೂರು ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ದುರಂತಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದೆ. ಇದರ ಹೊಣೆಯನ್ನ ಸರ್ಕಾರ ಕೂಡ ಹೊರಬೇಕು. ಕರ್ತವ್ಯ ಲೋಪ ಆರೋಪದಡಿ SP ಮಹಮ್ಮದ್ ಸುಜೀತಾ ಹಾಗೂ ಅವರ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ದೇವರಾಜೇಗೌಡರು ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದ್ರೆ ಹೈಕೋರ್ಟ್ ನಲ್ಲಿ PIL ಅನ್ನ ಹಾಕುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಲ್ಲ, ಈಗ ಇವ್ರು ಕೇಳ್ತಾ ಇರ್ತದೆ ಹೆಂಗೆ, ಕೆಲವಷ್ಟು ಭೂಮಿ ಗಿಮಿ ಎಲ್ಲ ಕೊಡಕ್ಕಾಗತ್ತಾ ಏನೋ ನನಗೆ ಗೊತ್ತಿಲ್ಲ, ಕಾನೂನಲ್ಲಿ ಅವಕಾಶ ಇದೆಯೋ ಗೊತ್ತಿಲ್ಲ. ಅವತ್ತು ಸಿದ್ದರಾಮಯ್ಯ ಅವರು ಹೇಳಿ ಸ್ಟೇಟ್ಮೆಂಟ್ ನೋಡ್ಬಿಟ್ರೆ ನನ್ನ ಪ್ರಕಾರ ಅವ್ರು ಅಲ್ರೇ ನಾವ್ ಇಷ್ಟೆಲ್ಲ ಮಾತಾಡ್ತದೆ, ಇವ್ರ ಯೋಗ್ಯತೆಗಲ್ಲಿ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡಕ್ಕೆ ಆಗಿಲ್ಲ, ಇನ್ನು ಹೆಚ್ಚುವರಿ ಹಣ ಎಲ್ಲಿ ಕೊಡ್ತಾರೆ, ಅದು ಹಾಳಾಗೋಗ್ಲಿ. ಈಗ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ಒಳಗಾದ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿದ್ರಿ ಅಲ್ವಾ? ಹಾಗಿದ್ರೆ ಹಾಸನದಲ್ಲಿ ಗಣೇಶ ದುರಂತ ನಡೆದು ಸಾವನ್ನಪ್ಪಾಗ್ಲೂ ಕೂಡ ಇದರ ಹೊಣೆಯನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳ ತಲೆಗೆ ಕಟ್ಟಿ ಅವರನ್ನ ಅಮಾನತು ಮಾಡ್ಬೇಕಾಗಿತ್ತಲ್ವಾ ಅನ್ನೋ ತರದ್ದು ಇವರು ವಾದ ಇರಬೇಕಂಗಾದ್ರೆ. ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅಮಾನತು ಮಾಡಿ ಅವ್ರ ನೈತಿಕ ಹೊಣೆನ ಅವ್ರು ಹೊರಬೇಕು ಅಂತಕ್ಕಂಥದ್ದು ಇವ್ರ ವಾದ. ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾನೂನು, ಹಾಸನದಲ್ಲಿ ಒಂದು ಕಾನೂನು ಹೆಂಗ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ಅದಕ್ಕೆ ಉತ್ತರ ಕೊಟ್ಕೊಳ್ರಪ್ಪ ಸರ್ಕಾರದವರು. ನಾನು ಈ ದಿನ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ, ನನ್ನ ಕ್ಷೇತ್ರದಲ್ಲಿ ಏನು ಅಪಘಾತ ದುರಂತದಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಸಾಂತ್ವನವನ್ನು ಕೂಡ ಹೇಳ್ತಾ, ಅನಿವಾರ್ಯವಾಗಿ ನಾನು ಇವತ್ತು ಮೋದಿಜಿಯವರ ಹುಟ್ಟುಹಬ್ಬದ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇಲ್ಲ. ಕಾರಣ ಏನು ಅಂದರೆ, ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಈ ದುರ್ಘಟನೆಗೆ ಶ್ರೀಯುತ ನರೇಂದ್ರ ಮೋದಿಜಿಯವರೇ ಸಂತಾಪ ಸೂಚನೆಯನ್ನು ಸೂಚಿಸಿ ಆ ಸಾವಿಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ನನ್ನ ಕ್ಷೇತ್ರ ನಡೆದಂಥ ಈ ದುರ್ಘಟನೆಯಲ್ಲಿ ಸತ್ತಂಥ ಕುಟುಂಬದ ನನ್ನ ಕ್ಷೇತ್ರ ಮತಕ್ಷೇತ್ರದವರಾಗಿರೋದ್ರಿಂದ ನಾನೊಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಈ 11 ದಿವಸಗಳ ಕಾಲ ಒಂದು ಶೋಕಾಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ, ಆ ಕಾರಣದಿಂದ ಎಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಾವು ಮೋದಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿಲ್ಲ. ಅಲ್ಲಿ ಆ ಹರ್ಷ ಮತ್ತು ಸಡಗರವನ್ನು ಹಂಚ್ಕೊಳ್ತಾ ಇಲ್ಲ. ಅಲ್ಲಿ ಕೆಲವರು ಮಾಡ್ತಾಯಿದ್ದಾರೆ, ಅವ್ರಿಗೆ ನಾನು ವಿರೋಧ ಇಲ್ಲ. ಅಲ್ಲಿ ಅದು ಅವರ ವೈಯಕ್ತಿಕ ವಿಚಾರ ಬಿಟ್ಟದಲ್ಲಿ. ಆದರೆ ನಾನು ಜವಾಬ್ದಾರಿತ ವ್ಯಕ್ತಿಯಾಗಿ ಒಬ್ಬ ಡಿಫಿಡೆಡ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನನ್ನ ಕ್ಷೇತ್ರದ ಮತದಾರರ ಕಷ್ಟ ಸುಖದಲ್ಲೂ ಕೂಡ ನಾನು ಕೂಡ ಭಾಗಿಯಾಗಬೇಕು ಅಂತೇಳಿ ಅವರ ಒಂದು ಶೋಕದ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿರ್ತೀನಿ ಅಂತೇಳಿ ನಾನು ಹುಟ್ಟುಹಬ್ಬವನ್ನು ಆ ಕಾರಣಕ್ಕೆ ಆಚರಣೆ ಮಾಡ್ತಾಯಿಲ್ಲ. ಆದರೂ ಕೂಡ ನಾನು ನಮ್ಮ ನೆಚ್ಚಿನ ನಾಯಕರಿಗೆ ನಾನು ತಮ್ಮ ಮೂಲಕ ನಾನು ಹೃದಯಪೂರ್ವಕವಾಗಿ ಶುಭಾಶಯವನ್ನು ಕೋರ್ತೀನಿ. ನಾನಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂದರೆ, ನಾನು ನನ್ನ ಮತಕ್ಷೇತ್ರವಾದಂಥ ಒಣಗಿಸಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲಿ ವಿಶೇಷವಾಗಿ ಮೊಸಳೆ ಹೊಸಳ್ಳಿ ಅನ್ನೋದು ಒಂದು ಕೇಂದ್ರ ಬಿಂದುವಾಗಿದೆ. ಒಣಗಿಸಿಪುರ ಸರ್ಕಲ್ ಪಟ್ಟಣ ಯಾವ ರೀತಿ ಕೇಂದ್ರ ಬಿಂದುನೋ ಅದೇ ರೀತಿಯಲ್ಲಿ ರಾಜಕೀಯವಾಗಿ ಇನ್ನೊಂದು ಕಠೋರವಾದಂಥ ಸ್ಥಳ ಯಾವುದು? ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ರು ಕೂಡ ಇಲಾಖೆ ಕೇವಲ ಸಾವಿರಾರು ರೂಪಾಯಿ ಕೊಟ್ಟು ಪರಿಹಾರ ನೀಡಿದ್ದೀವಿ ಅಂತ ಹೇಳಿಬಿಟ್ಟು ಕೈ ತೊಳ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಇದರಿಂದ ಕೃಷಿಕರ ಬದುಕು ತೀವ್ರ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದೆ ಅಂತ ಹೇಳಿ ಬೆಳ್ಳಾವರ ಗ್ರಾಮದ ಕೃಷಿಕರಾದ ವಿಶ್ವನಾಥ ನಾಯಕ್ ಅಂತಕ್ಕಂಥವ್ರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದ ಸುತ್ತಮುತ್ತಲಿನಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಹಲವು ಬೆಳೆಗಾರರು ಸೋಲಾರ್ ತಂತಿ ಬೇಲಿಯನ್ನ ಅಳವಡಿಸ್ಕೊಂಡು ಮರೆ ಹೋಗಿದ್ದಾರೆ. ಆದ್ರೆ ಈ ಖತರ್ನಾಕ್ ಆನೆಗಳು ಅಂತ ಕೆಲವು ಇದಾವೆ, ಚತುರ ಆನೆಗಳು, ಆಯ್ತಾ, ಇವು ಅದನ್ನು ಕೂಡ ಭೇದಿಸಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಗುತ್ತೆ.
ಹೀಗಾದ್ರೆ ಕೃಷಿಕರ ಭವಿಷ್ಯ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 7-8 ತಿಂಗಳ ಹಿಂದೆ ಬೆಳ್ಳಾವರ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಜಮೀನಿನಲ್ಲಿ ಸುಮಾರು 30 ವರ್ಷಗಳಿಂದ ಬೆಳೆಸಿ ಪೋಷಿಸಿದಂತ ಕಾಫಿ ಸೇರಿದಂತೆ ಇನ್ನಿತರ ಬೆಳೆಗಳೆಲ್ಲ ಹಾನಿಯಾಗೋಗಿತ್ತು. ಆದ್ರೆ ಕೇವಲ 3-4 ಲಕ್ಷದಷ್ಟು ನಷ್ಟ ಆಗಿದ್ರೆ ಹೊತ್ತು ಕೇವಲ 30,000 ರೂಪಾಯಿ ಕೊಟ್ಟುಬಿಟ್ಟು ಪರಿಹಾರ ಕೊಟ್ಟಿದ್ದೀವಿ ಅಂತ ಇಲಾಖೆಯವರು ಸುಮ್ಮನಾದ್ರು. ಹಿಂಗಾದ್ರೆ ರೈತರ ಬದುಕೇನು ಅಂತಕ್ಕಂಥದ್ದು ಇವ್ರ ಪ್ರಶ್ನೆ. ಈ ನಡುವೆ ಶನಿವಾರ ಸುಮಾರು 14 ಕಾಡಾನೆಗಳ ಹಿಂಡು ನಮ್ಮ ಜಮೀನಿಗೆ ಬಂದು 4-5 ವರ್ಷಗಳಿಂದ ಬೆಳೆಸಿ ಪೋಷಿಸಿದ ಸುಮಾರು 400 ಅಡಕೆ 300ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನ ಧ್ವಂಸ ಮಾಡಿದ ಪರಿಣಾಮ ಮತ್ತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಆಗಿದೆ. ಈಗಲೂ ಇಲಾಖೆಯವರು ಹಿಂಗೆ ಮಾಡಿಬಿಟ್ರೆ ನಾವು ಹೆಂಗೆ ಬದುಕಬೇಕ್ರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಆನೆಗಳ ಇದರಿಂದ ಹೆಚ್ಚು ಕಮ್ಮಿ 600 ಕಾಫಿ ಗಿಡಗಳು, ಅದು 35 ವರ್ಷದ್ದು ಕಾಫಿ ಗಿಡಗಳು ಹಾಳಾಗಿದ್ದಕ್ಕೆ, ಮತ್ತು 7-8 ಸ್ಪ್ರೇ ಡ್ರಮ್ಮುಗಳು ಮತ್ತು ಪೈಪುಗಳು, ಸ್ಪ್ರೇಯದ್ದು ಪೈಪುಗಳು ಎಲ್ಲ ಹಾಳು ಮಾಡಿದ್ದಕ್ಕೆ, ಆಮೇಲೆ ಒಂದು 100 kg ಕಾಪರ್ ಸಲ್ಫೇಟ್ ದ್ರಾವಣ ಇತ್ತು, ಅದು ಸಹ ಹಾಳು ಮಾಡಿದ್ದಕ್ಕೆ ನನಗೆ ಬಂದದ್ದು ಬರೀ 9,000 ಮತ್ತು 18,000 2 ಸಲ ಇದಕ್ಕೆ. ಆದ್ದರಿಂದ ಕಾಫಿ ಕೊಡುವ ಇದು ಪರಿಹಾರ ಸುಮ್ಮನೆ ನಾಮಕಾವಸ್ಥೆಗೆ ಮತ್ತು ಕಣ್ಣಾವರಿಸುವ ಪರಿಹಾರ ಆಗಿದೆ. ಈ ಥರ ಆದರೆ ನನ್ನ ಇದೇ ಬೊಮ್ಮನಹಳ್ಳಿಯಲ್ಲಿ ನನ್ನ ಸೊಸೆ ಅಡಿಕೆ ತೋಟದಲ್ಲಿ ಹೆಚ್ಚು ಕಮ್ಮಿ 4 ವರ್ಷ 400 ಗಿಡಗಳು ಪುಡಿ ಮಾಡಿದೆ. 18 ಆನೆಗಳು ನುಗ್ಗಿ ಮೊನ್ನೆ ಎಲ್ಲ ಹಾಳು ಮಾಡಿದ್ದೇವೆ. ಅದು ಅಲ್ಲದೆ 300 ಚಿಲ್ಲರೆ ರೋಬಸ್ಟ ಗಿಡ ಅದನ್ನು ತುಳಿದು ಎಲ್ಲ ಹಾಳು ಮಾಡಿ, ಯಾವುದು ತೋಟದಲ್ಲಿ 90% ಎಲ್ಲ ಕಂಪ್ಲೀಟ್ ಕಳೆದು ಹೋಗಿದೆ. ಈ ಥರ ಮಾಡಿ ಆಗಿದೆ. ಅದಕ್ಕೆ ಬರೋ ಪರಿಹಾರ ಅಂದರೆ ಬರೀ 1000ದಲ್ಲಿ ಅಷ್ಟೇ. ಇದು 4 ಲಕ್ಷದವರೆಗೂ ಹಾನಿಯಾಗಿದೆ. 4 ವರ್ಷ ಇದಂದರೆ ಹೊಂಬಾಳೆ ಬಿಟ್ಟ ಅಡಿಕೆ ಮರಗಳು ಹಾಳಾಗಿದೆ. ಆದ್ದರಿಂದ ಕಾಫಿ ತೋಟದ ನೀವು ಕೊಡೋ ಪರಿಹಾರ ಬರೀ ನಾಮಕಾವಸ್ಥೆ ಕಣ್ಣರಿಸುವ ತಂತ್ರವಾಗಿದೆ. ಅದು ಅಲ್ಲದೆ ಈ ಥರ ಇದಕ್ಕೆ ಪರಿಹಾರ ನಿಜವಾದ ಅದರ ಇದು ಹೇಳ್ತೀರಿ, 30 ಇಷ್ಟು ಕಾಫಿ ಗಿಡಕ್ಕೆ ಇಷ್ಟು ಅಂತ ಇದ್ದಿದೆ, ಅದನ್ನು ಹಾಕೋದೇ ಇಲ್ಲ, ಇದೇ ತೋರಿಸೋದಿಲ್ಲ. ಈ ಥರ ಇದ್ದರೆ ಇದು ಸುಮ್ಮನೆ ನಾಟಕ ಮಾಡಿದಾಗೆ ಆಗುತ್ತೆ. ಆದ್ದರಿಂದ ಸರಿಯಾದ ಪರಿಹಾರ ಕೊಟ್ಟು ಒಂದು ಅಟ್ಲೀಸ್ಟ್ ಅವನೊಂದು ಅದನ್ನು ತೆಗೆದು ಇದು ಮಾಡಲಿಕ್ಕಾದರೂ ಬೇಕಲ್ಲ, ಅದನ್ನು ರಾಶಿ ಮಾಡಿ ಗುಡ್ಡೆ ಮಾಡಿ ಬಿಸಾಡಲಿಕ್ಕೆ ಸಹ ಕೊಡೋದಷ್ಟು ಪರಿಹಾರ ಸಿಕ್ಕಿದರೆ ಏನು ಮಾಡಲಿಕ್ಕಾಗುತ್ತೆ. ಆದ್ದರಿಂದ ಹೆಚ್ಚು ಪರಿಹಾರ ನೋಡಿ ನಿಜವಾದ ಇದು. ಇನ್ನು ಬೇಲೂರು ತಾಲೂಕಿನ ಬಿಕೋಡು ಹೋಬಳಿಯ ಹಾಡ್ಲಿಗೆರೆ ಗ್ರಾಮದ ಚಂದ್ರೇಗೌಡ ಎಂಬುವವರು ಸರ್ವೆ ನಂಬರ್ 55ರಲ್ಲಿ ಸರ್ಕಾರಿ ಗೋಮಾಳದ ಜಾಗವನ್ನ ಸುಮಾರು 50 ವರ್ಷದಿಂದ 1.5 ಎಕರೆ ಜಮೀನನ್ನ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರಂತೆ. ಇದೇ ಗ್ರಾಮದ ಜಯಲಕ್ಷ್ಮಮ್ಮ ರೇವಣ್ಣಗೌಡ ಎಂಬುವರು ಕೂಡ 4 ಎಕರೆ ಸರ್ಕಾರಿ ಜಮೀನನ್ನ ಅವರು ಸಹ ಒತ್ತುವರಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರಂತೆ. ಆದ್ರೆ ಇಷ್ಟಿದ್ರು ಕೂಡ ವಿನಾಕಾರಣ ನಮ್ಮ ಮೇಲೆ ರೇವಣ್ಣಗೌಡ ಹಾಗೂ ಜಯಲಕ್ಷ್ಮಿ ಎಂಬುವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಚಂದ್ರೇಗೌಡ ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತು ಮಾತನಾಡಿರೋ ಅವರು ಈಗಾಗಲೇ ಇದರ ಬಗ್ಗೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ದಾಖಲಿಸಿದ್ದೀವಿ, ಆದ್ರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಚಂದ್ರೇಗೌಡ ಅವರ ಪುತ್ರ ವಿಜಯ್ ಅಂತಕ್ಕಂಥವ್ರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಸರ್ಕಾರಿ ಜಾಗವನ್ನ ನಾವು ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಹೊರಗಡೆ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ಪ್ರತಿ ಬಾರಿಯೂ ನಮ್ಮ ತಂದೆ ಹಾಗೂ ತಾಯಿ ಅವರು ಜಮೀನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ 2-3 ಬಾರಿ ಹಲ್ಲೆ ನಡೆಸಿದಾಗ ಅವರ ಮೇಲೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಯಾವುದೇ ಸಮಸ್ಯೆ ಮಾಡಬಾರದು ಅಂತ ಅವರು ಕೂಡ ತಿಳಿ ಹೇಳಿದ್ರು. ಆದ್ರೂ ಕೂಡ ಸೋಮವಾರ ನಮ್ಮ ತಂದೆಯವರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ರೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಇಬ್ಬರಿಗೂ ಸರ್ಕಾರಿ ಜಾಗವನ್ನ ಮಂಜೂರು ಮಾಡದೆ ಸರ್ಕಾರವೇ ಬೇಕಾದ್ರೂ ವಹಿಸ್ಕೊಂಡ್ಬಿಡ್ಲಿ ಎರಡನ್ನು, ಆದ್ರೆ ಸಮಸ್ಯೆಯಿಂದ ನಮಗೆ ಪರಿಹಾರ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಹತ್ರಕ್ಕೆ ಬರ್ಬೇಡ, ನನ್ನ ಹತ್ರಕ್ಕೆ ಬರ್ಬೇಡ, ನನ್ನ ಹತ್ರಕ್ಕೆ ಬರ್ಬೇಡ, ನನ್ನ ಹತ್ರಕ್ಕೆ ಬರ್ಬೇಡ. ಆ ಕಡೆ ಹೊಡಿ 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 ಕಾರಿ ಕಲ್ಲು ಹೊಡಿ. ಕಾರಿಗೆ ಕಾರಿ ಮಾಡ್ತೀನಿ ನಡಿ ನಡಿ. ಏನ್ ಮಾಡ್ತೀನಿ ನೀನು? ನನ್ನ ಮಗನೇ
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಜಟಾಪಟಿ ಒತ್ತಡಕ್ಕೆ ಮಣಿದ್ರ ಹಾಸನದ ಸಹಕಾರ ಇಲಾಖೆ ಉಪನಿಬಂಧಕರು. ತರಾತುರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಗುರುದೇವನ್ ಟೀಮ್. ಗಿರೀಶ್ ಚನ್ವೀರಪ್ಪಗೆ ನೂತನ ಮೇಯರ್ ಪಟ್ಟ. ನಿರೀಕ್ಷೆಯಂತೆ ಅವಿರೋಧ ಆಯ್ಕೆ. ತಟಸ್ಥವಾಗಿ ಉಳಿದ ದೋಸ್ತಿ ಪಕ್ಷ. ಮೈತ್ರಿಯಿಂದ ಮಾಜಿ ಶಾಸಕ ಪ್ರೀತಂ ದೂರ. ಕುಮಾರಣ್ಣ ರೇವಣ್ಣರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಗಮನಕ್ಕೆ. ಪ್ರೀತಂ ವಿರುದ್ಧ ಸೂರಜ್ ರೇವಣ್ಣ ಸಮಾಧಾನ. ಮೊಟ್ಲಹೊಸಳ್ಳಿ ದುರಂತ ಪ್ರಕರಣ. ಖಾಸಗಿ ಆಸ್ಪತ್ರೆಯಲ್ಲಿ ಬಿಲ್ ಬಾಕಿ. ಶೀಘ್ರವೇ ಆಸ್ಪತ್ರೆ ಶುಲ್ಕ ಪಾವತಿಗೆ ಪೋಷಕರ ಆಗ್ರಹ. ಮೊಟ್ಲಹೊಸಳ್ಳಿ ದುರಂತ ಪ್ರಕರಣ. ಮೃತರ ಕುಟುಂಬಕ್ಕೆ ಪರಿಹಾರ ಮೊತ್ತ ಹೆಚ್ಚಳ ಮಾಡಿ. ಎಸ್ಪಿ ಇವರ ಅಮಾನತಿಗೆ ವಕೀಲ ದೇವರಾಜೇಗೌಡ ಆಗ್ರಹ. ದಿನದಿಂದ ದಿನಕ್ಕೆ ಹೆಚ್ಚಿದ ಕಾಡಾನೆ ದಾಂಧಲೆ. ಅಪಾರ ಪ್ರಮಾಣದ ಬೆಳೆ ಹಾನಿ. ರೈತರ ಬದುಕು ತತ್ತರ. ಸರ್ಕಾರಿ ಜಾಗದಲ್ಲಿ ಉಳುಮೆ. ರೈತನ ಮೇಲೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆಗೆ ದಾಖಲು. ಇದಾಗಿ ತೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.